ಅಯ್ಯೋ ಹಬ್ಬ ಅಂತ ಹೇಳ್ಬಿಟ್ಟು ಇವ್ರ ಯೋಗ್ಯತೆಗೆ ಒಂದ್ ಅರಿಶಿನ ಕುಂಕುಮ ಕೊಡಕ್ ಯೋಗ್ಯತೆ ಇಲ್ಲ. ಹೇಳ್ಕೊಳಕ್ ಮಾತ್ರ ಅಣ್ಣ ಅಣ್ಣ ನನ್ ತಣ್ಣ. ಯಾವತ್ತೂ ಹಬ್ಬದ ದಿನ ಕರೆದ್ಬಿಟ್ಟು ಅರಿಶಿನ ಕುಂಕುಮ ತಗೊಳಮಯ್ಯ ಅಂತ ಅನ್ನಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆಲ್ಲನೂ. ಸುಮ್ಕಿರಿನಿಯ ಹಣ 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 ಅಂತ ಹೇಳ್ಬಿಟ್ಟು ಇವ್ರು ಅಣ್ಣ ಅಂತ ಮಾಡ್ಕೋಬೇಕು. ನಾನು ಊರಾಗಿರೋ ಹೆಣ್ಮಕ್ಳಿಗೆಲ್ಲನೂ ಕರ್ದ್ ಬೇಡ ಅಂದ್ರೂ ಅರಿಶಿನ ಕುಂಕುಮ ಕೊಡ್ತಾವೆ. ಆದ್ರೆ ಇವಕ್ಕೇನ್ ಬಂದಿರೋ ದೊಡ್ಡ ರೋಗ ಅಂತ ಹೇಳ್ಬಿಟ್ಟು ನನಗೆ ಒಂದ್ ದಿನಕರ ಕರ್ದ್ಬಿಟ್ಟು ಕೊಟ್ಟವ್ರ. ಇಲ್ಲ 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 ಹೆಣ್ರ ಮಕ್ಳು ಮಾತ್ ಕಟ್ಕೊಬಿಟ್ಟು ನನ್ನ ನೀವು ದೂರ ಇಕ್ಕಿದ್ರಲ್ಲ. ಗೌರಿ ಹಬ್ಬದ ದಿನ ಹೆಣ್ಮಗನ ಅಯ್ಯೋ ಅನ್ನಿಸ್ತಿದಿರಲ್ಲ. ಎಲ್ರೂ 2,000 3,000 5,000 ಅಂತ ಗೌರಿ ಹಬ್ಬಕ್ಕೆ ಕೊಡ್ತಾನೆ ಅವ್ರೆ. ಆದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ? ನನ್ನ ಯೋಗ್ಯತೆಗೆ ಏನು ಕೊಡಕ್ಕಿಲ್ವಾ? ಹಬ್ಬದ ದಿನ ಹೆಂಗೆ ಖುಷಿಯಾಗಿರ್ಬೇಕಿದ್ದಳು ಬಂದು ಬಾಗ್ನ ಕೊಡ್ಲಿಲ್ಲ ಅರ್ಶಿನ ಕುಂಕುಮ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿ ನಂದು. ಯಾರ್ರೀ ಅಲ್ಲಿ ಮನೆ ಮುಂದೆ ನಿಂತ್ಕೊಂಡು ಹಂಗ್ ಜೋರ ಕೂಗಾಡ್ತಾ ಇರೋದು? ಏನಂತ ತಂಗಿ ಸುಮಾ ಅಂತ ಅನಿಸ್ತದೆ. ಹಬ್ಬ ಅಲ್ವಾ ಗೌರಿ ಹಬ್ಬ, ಏನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೆಂಗ್ ನೋಡು ಬೀದಿನ ನಿಂತ್ಕೊಂಡು ಕಿರ್ಚಾಡ್ತಾವಳೆ. ಆ ಮನೆಯಾಳಿ ನಮ್ಗೆ ಎಷ್ಟ್ ಮಾಡೋಳೆ ಅಂತ ಗೊತ್ತಿಲ್ವಾ? ನಮ್ಮ ಮನೆಗೆ ಇದ್ಕೊಂಡು ನಮ್ಗೆ ಎಷ್ಟೆಲ್ಲ ಮಾಡ್ಬಿಟ್ಲು ಕಂತ್ರಿ. ಇವಾಗ ಬಂದ್ಬಿಟ್ಟು ಬಾಯ್ ಬಡ್ಕಂತ ಹೇಳಿದ್ರೆ ಯಾವತ್ತೋ ನಮ್ದು ಅವ್ರದ್ದು ಸಂಬಂಧ ಮುಗ್ದೋಗ್ಬಿಟ್ಟೈತ್ರಿ. ಇವಾಗ ಬಂದ್ಬಿಟ್ಟು ಹಬ್ಬದ ದಿನ ನೋಡ್ರಿ ನೆಮ್ಮದಿಗಿರಕ್ಕೆ ಬಿಡಕ್ಕಿಲ್ಲ. ಎಲ್ಲರೂ ಖುಷಿಯಾಗಿ ನೆಮ್ಮದಿಗಿರೋ ಟೈಮಗೆ ಇದು ಯಾ ಬ್ಯಾಳೆ ಕಾಳು ಬೇಯಿಸ್ಕೊಳಕ್ಕೆ ಅಂತ ಹಿಂಗ್ ಮಾಡ್ತಾಳ್ರಿ ಇವಳು. ಅಲ್ಲ ಮಂತಾಗ ಬಂದ್ಬಿಟ್ಟಾರಣ ಬಾಯ್ ಬಿಡ್ಕತ್ತಾರ ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬೇಕಂತಾನೆ ನೀ ಅವಳು ಸುತ್ತಮುತ್ತ 4 ಜನ ನಮ್ಮನ್ನು ಉಕ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಇಂಥ ಕೆಲಸ ಮಾಡ್ತಾಳೆ. ನಿಮ್ ತಂಗಿ ಏನು ಹೇಳ್ಕೊಂಡಷ್ಟು ಸಾಚ ಅಲ್ಲರಿ ನಿಮ್ ತಂಗಿ. ಈಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಬಾಯ್ ಬಿಡ್ಕತ್ತಾಳಲ್ಲ ಇವಳು. ಅಲ್ಲ ಏನೇನ್ ಮಾಡೋಳೆ ಅಂತ ನನಗೂ ಸಂದಾಗ ಗೊತ್ತು, ಏನೇನೆಲ್ಲ ಮಾಡೋಳೆ ಅಂತ ಹೇಳ್ಬಿಟ್ಟು. ಆದ್ರೆ ಸರಿ ಬಿಡು ನೋಡೋಣ ಏನೋ ಒಂದು ಕರ್ದ್ಬಿಟ್ಟು ಕೊಡದ ಅಂತ. ರೀ ನೀವು ಸುಮ್ಕಿರ್ರಿ. ಓಹೋ ಬಿತ್ರಿಗೆ ಏನು ಕೊಡೋದ್ ಬೇಡ ಅವಳಿಗೆ. ಅಲ್ಲರಿ ಎಷ್ಟು ಮಾಡೋಳೆಲ್ಲ ಮರೆಯಕ್ಕಾಯ್ತದ? ಏನು ಒಸಿ ಟಾರ್ಚರ್ ಕೊಟ್ಟೋಳ ನಮ್ಗಂತೂ ಹೇಳಿ ನೀವೇನೇನಿಯಾ? ಅಯ್ಯೋ ನನ್ಗಂತೂ ತಿಕ್ಲು ಇಡಿಸ್ಬಿಟ್ಟೋಳ ಅವಳಂತೂ. ಉಕ್ಕಂಡ್ಲಿ ಬರ್ರಿ ಅಕ್ಕಪಕ್ಕದ ಮರ ಹತ್ರ ಎಲ್ಲ ನಮ್ಮನ್ನು ನುಗ್ಗಿಸ್ಬೇಕಲ್ಲ, ಅದಕ್ಕೆ ಇಂಥ ನಾಟಕ ಆಡ್ತಿರೋದವಳು. ಅಯ್ಯೋ ಹೆಣ್ಮಕ್ಳಿಗೆ ಬೆಲೆ ಕೊಡ್ದಿರಾ ಮನೆ ಉದ್ದಾರ ಆಯ್ತದ ಹಾಳಾಗೆ ಹೋಗೋದು. ಹೆಣ್ಮಕ್ಳು ಸಾಪ ತೊಡ್ದಿದಂಗ್ ಬಿಡಕ್ಕಿಲ್ಲ. ಏನೋ ತಂಗಿ ಅಂತ ಹೇಳ್ಬಿಟ್ಟು ಕರ್ದ್ ಕೊಡ್ತಾರೆ ಅಂದ್ರೆ ಹಬ್ಬದ ದಿನನೂ ನಮ್ಮನ್ ಕ್ಯಾರೆ ಅನ್ನಕ್ಕಿಲ್ವಲ್ಲ. ಎಲ್ಲಾ ಮನೆಗೂ ಒರ್ಸಿ ಕಳಿಸ್ತಾವ್ರೆ. ನಾನ್ ಯಾವ ಪಾಪ ಕರ್ಮ ಮಾಡಿವ್ನೋ ಏನೋ ಹೇಳ್ಕೊಳಕ್ಕೆ ಅಂತ ಹೇಳು. ಈ ಇಬ್ರು ಹಣ್ಣುಗಳವ್ರೆ, ಇಬ್ರು ಹಣ್ಣುಗಳಾಗ ಒಬ್ರನಾಗ್ಲಿ ಕರೆದ್ಬಿಟ್ಟು ಅರ್ಶಿನ ಕುಂಕುಮ ಕೊಡನಿ ಅನ್ನೋ ಯೋಗ್ಯತೆ ಇಲ್ವ ಇವಕ್ಕೆ? ಬಡತದವಕ್ಕೆ ತಂಗಿ ಅಂದ್ರೆ ಅದೇನೋ ಅಂತಾರಲ್ಲ ಹೋಗುತ್ ಬಿಸಾಕ್ಬಿಟ್ಟವ್ರೆ. ಆಳ್ ಬಿದ್ದೋಗ್ಲಿ ಹೆಂಗನ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಏನ್ ಬಂದಿರೋದು ಇವಕ್ಕೆ ದೊಡ್ಡಪ್ಪತ್ತು. ನೀವೇನು ಉದ್ದಾರ ಆಗಕ್ಕಿಲ್ಲ. ಕೋಟಿ ಬಂದ್ರು ಹೆಣ್ಣು ಮಗಳಿಗೆ ಅಂತ 50 ಪೈಸಾ ಕೊಡ್ಲಿಲ್ಲ ಅಂದ್ರೆ ನೀವು ಎಲ್ಲಿ ಉದ್ದಾರ ಆಯ್ತೀರಾ? ಹಾಳಾಗೋಯ್ತೀರಾ. ಹಬ್ಬದ ದಿನ ಸ್ಯಾಪ ಆಗ್ತಾ ಇವ್ನಿ ನಾನು. ಇವಳು ಮಾಡ್ತೀನಿ ರೀ. ಹಬ್ಬದ ದಿನ ಬಂದ್ಬಿಟ್ಟು ಮನೆ ಮುಂದೆ ನಿಂತ್ಕೊಂಡು ಸಾಪ ಆಗ್ತಾಳಲ್ಲ ಇವಳು. ಇವಳಿಗೆ ಯಾವ ಬಡ್ಡಿ ಹೇಳಿದ್ರು ಇವಳಿಗೆ? ಎಲ್ಲ ತವ್ರ ಮನೆದೆಲ್ಲ ಕಳ್ಕೊಬಿಡು, ತವ್ರ ಮನೆ ಋಣ ಎಲ್ಲ ಕಳ್ಕೊಬಿಡು ಅಂತ ಎಲ್ಲ ಕಳ್ಕೊಂಡ್ಮೇಲೆ ತಿರುಗಿ ಹಾಕಿ ಬಂದು ನಿಂತ್ಕೋಬೇಕು ಈ ಬಿತ್ರಿ. ಮಾಡ್ತೀನಿ ಇವಳಿಗೆ ಸರಿಯಾಗಿ. ಇವಾಗ ಏನನ್ನ ಒಳಗ್ ಬಾ ಅಂತ ಕರಿಯಕ್ ಬರ್ಬೇಡ ನೀನು. ಇವಾಗ ನಾನ್ ಬಂದ್ ಕೇಳಿದ್ಮೇಲೆ ಇವಾಗ ಒಳಗ್ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಟ್ಟೇನ್ ಕಳ್ಸ್ಬೇಡ ಇವಾಗ ನೀನು. ಮೊದ್ಲೇ ಕರಿಬೇಕಿತ್ತು ನೀನು. ಹಬ್ಬದ ದಿನ ನೀನು ಬಾ ಹೋಗು ಅಂತ ಕರೆದ್ರೆ ನಾನೇನ್ ಮಾಡ್ಲಿ? ಹಬ್ಬದ ದಿನ ಅದೆಲ್ಲ ಬೇಕಿಲ್ಲ ನನಗೆ. ಇವಾಗ ನೀನ್ ಕರಿಬೇಕು. ಇವಾಗ ನೀನ್ ಕರೆದ್ಬಿಟ್ಟು ಕೊಟ್ರೆ ನಂಗೇನ್ ಬೇಡ. ನಂಗೆ ಮುಂಚಿತವಾಗಿ ನನಗೆ ಹೇಳ್ಬೇಕಿತ್ತು ನನಗೆ. ನೋಡ್ ಸುಮಾ, ಅತಿ ಅಂದ್ರೆ ಅತಿ ಆಗೋಗೈತೆ ನಿಂಗಂತಂದ್ರೆ. ಶಾನೆ ಅತಿ ಆಗೋಗ್ತೈತೆ. ಬೊತ್ತ ಶಾನೆ ಓವರಾಗಿ ಮಾಡ್ತಾ ಇದೀಯ ನೀನಂತಂದ್ರೆ. ನೋಡು ಸರಿ ಇರಕ್ಕಿಲ್ಲ. ಈಗ್ಲೇನೆ ಇಷ್ಟಕ್ಕೇನೆ ಬಿಟ್ಬಿಡು, ಸರಿ ಇರಕ್ಕಿಲ್ಲ. ಹಬ್ಬದ ದಿನ ಶಾಪ್ ಹಾಕೋದೇನು ಮನೆ ಮುಂದೆ ನಿಂತ್ಕೊಂಡು ನಮ್ಗೇನು ಬೇಕಾದ್ರೆ ನೀನು ಇವಾಗ ಅಣ್ಣ ಅಂತ ಹೇಳ್ಬಿಟ್ಟು ನಂಬಿಕೆ ಉಳಿಸ್ಕೊಂಡಿದ್ರೆ ನಾವೇನು ಕರೆದ್ಬಿಟ್ಟು ಕೊಡ್ತಿರಲ್ವಾ ಬಾಗ್ನವ? ನೀನ್ ತಾನೇ ಎಲ್ಲ ಎಡವಟ್ ಮಾಡಿದ್ದು. ನೋಡು ಸುಮ್ಮನೆ ಪಿತ್ತನ ಎತ್ತಿಗೇರಿಸ್ಬಿಟ್ಟು ಊರ್ ಜನಗಳೆಲ್ಲನೂ ಬಂದು ನಿಂತ್ಕೊಂಡು ನೋಡಂಗೆ ಮಾಡಬೇಡ ನೀನು. ಸಾಕು ನಿನ್ ಕತೆಯ ಕಂಡಿದೀವಿ. ಏನು ಕತೆ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ನಿನಗೆ ಬಾಯಿ ಮುಚ್ಕೊಂಡು ಇದ್ರೇನೆ ನೀ ಸರಿ. ನೋಡು ನಿಂಗೆ ಅರಶಿನ ಕುಂಕುಮ ತರಬೇಕು, ಒಳಗೆ ಬಂದು ತಗೊಂಡೋಗು. ಅದು ಬಿಟ್ಬಿಟ್ಟು ಸುಮ್ಮನೆ ಕಿರ್ಚಾಡ್ಕೊಂಡು ನಿಂತ್ಕೊಬೇಡ ನೀನು. ಅಯ್ಯೋ ನಾನೇ ನಿನ್ ಕೇಳ್ತಾ ಇದ್ದೀನಿ. ನಮ್ಮ ಅಣ್ಣನ್ ಕೇಳ್ತಾ ಇದ್ದೀನಿ. ನಮ್ಮ ಅಣ್ಣ ಏನು ಕೊಡ್ಲಿಲ್ವಲ್ಲ ನನಗೆ ಗೌರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು. ಈಗ ನಾನ್ ಬಂದ್ ಮನೆ ತಾಗ ಬಾಯಿ ಪಡ್ಕೊಂಡು ಕೇಳ್ಕೊಂಡಿದ್ದಕ್ಕೆ ತಾನೇ ನೀನ್ ಇವಾಗೂನು ಬಂದ್ಬಿಟ್ಟು ಅರಶಿನ ಕುಂಕುಮ ಇಕ್ಕಂತ ಹೇಳ್ತಿರೋದು. ನಾನೇನ ಬಂದ್ ಕೇಳಲಿಲ್ಲ ಅಂದಿದ್ರೆ ಉಗು ತುಪ್ಪು ಆಗ್ತಿರ್ಲಿಲ್ಲ ನಿನಗಂತೂ. ನನಗೂ ಸಾಕು ಹೋಗ್ಬಿಟ್ಟೈತೆ. ನೀನು ನಿಮ್ಮ ಮನೆ ನಿಮ್ಮ ಅಮ್ಮ ನಿನ್ ಸವಾಸುಗಳೇ ಬೇಕಾಗಿಲ್ಲ ನಮ್ಗಂತೂ. ನೋಡಮಿ ಹಬ್ಬದ ದಿನ ಬಂದಿದ್ಯಾ, ಅಕ್ಕಪಕ್ಕದಲ್ಲ ನೋಡ್ಬಿಟ್ಟು ಏನ್ ಅನ್ಕೊಳಕ್ಕಿಲ್ಲ ಹೇಳು. ಯಾಕವ ಏನಾಯ್ತು ಹಿಂಗೆ ಜಗಳ ಮಾಡ್ಕತ್ತೀರಿ ಹಬ್ಬದ ದಿನ? ನೋಡ್ದೇನಕ್ಕ ನಿಮ್ಮ ಮನೆ ಹೆಣ್ಮಗಳಿಗೂ ಹಿಂಗೇನೇ ಮಾಡ್ತೀರಾ ನೀವು? ನಿಮ್ಮ ಮನೆ ಹೆಣ್ಮಗಳಿಗೂ ಹೇಳಿ ಗೌರಿ ಹಬ್ಬದ ದಿನ ಕರೆದ್ಬಿಟ್ಟು ಅರಶಿನ ಕುಂಕುಮ ಕೊಡಕ್ ಯೋಗ್ಯತೆ ಇಲ್ಲ ನಮ್ಮ ಅಣ್ಣ ಹೆಂಗೂ ನಮ್ಮ ಅತ್ತಿಗೆಗೆ. ಸುಮ್ಮನೆ ಕೋಟಿ ಬಂತು ಅಂತ ಹೇಳ್ತಾರೆ. ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ಹಬ್ಬದ ದಿನ ಒಳ್ಳೇದಾಯ್ತದೇನಕ್ಕ? ನೀವೇ ಹೇಳಿ. ಇರೋಳೊಬ್ಳು ತಂಗಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು ಏನು ಉಪಚಾರ ಮಾಡಕ್ಕಿಲ್ಲ ನೋಡಿ ಹೆಂಗೆ ಅಂತ ಹೇಳ್ಬಿಟ್ಟು. ನನಗಂತೂ ಅಯ್ಯೋಳುನೇ ಗೊತ್ತೈತೆ ಕಣಕ್ಕ. ಏನ್ ಹೇಳಿಯ? ಅಣ್ಣ ನಮ್ಮನಾದರೂ ಹತ್ತಿಗೆ ನಮ್ಮೋಳ ಬಾಳಿ ನಮ್ಮದಾದ
ಲೇ ಸುಮಿ ನೀನ್ ಯಾಕೆ ಹಿಂಗಾಡ್ತಿದ್ದೀಕ ನೀನು ನಾನು ಏನಾದ್ರೂ ನಿನಗೆ ಏನಾರ ಕೊಡಕ್ಕಿಲ್ಲ ಅಂತನ್ನ ಬಾ ಒಳಗಡಿಕೆ ಈಚೆ ಕಡೆ ನಿಂತ್ಕೊಂಡಂಗೆಲ್ಲ ಮೂರ್ವದಿ ಕಳಿತೀಯಾ ಅಲ್ಲ ಕಣಮ್ಮಿ ಶಾರದಿ ಹೆಣ್ಣು ಮಕ್ಳಿಗೆ ಹಬ್ಬ ವರ್ಷಕ್ಕೊಂದಿನ ಬರೋ ಹಬ್ಬಕ್ಕೆ ಏನು ಕೊಡ್ದಿದ್ದಂಗೆ ಸುಮ್ಕೆನೆ ನೀ ಹಿಂಗೆಲ್ಲ ಗೋಳಾಡ್ಸ್ಕೊಂಡು ಈಚೆ ಕಡೆ ನಿಂತ್ಕೊಂಡ್ರೆ ದೇವ್ರು ಮೆಚ್ತಾನ ದೇವ್ರು ಒಳ್ಳೇದ್ ಮಾಡ್ತಾನೆ ಹೇಳು ನಿಂಗೆ ಅಯ್ಯೋ ಸುಮ್ಕೆನೆ ನೀ ಏನಾರ ಕೊಟ್ಟು ಅರಸನ ಹುಮ್ಮನ ಕೊಟ್ಟು ಕಳಿಸ್ಬೇಕು ತಾನೆ ಅದು ಬಿಟ್ಬಿಟ್ಟು ಇದು ಒಳ್ಳೆ ನೀ ಹಿಂಗೆ ಈಚೆ ಕಡೆ ನಿಲ್ಲಿಸ್ಕೊಂಡು ಹಿಂಗೆಲ್ಲ ಬೇಜಾರು ಮಾಡಿಸ್ಕೊಂಡು ನಿಂತ್ಕೊಂಡ್ರೆ ಹಂಗೆ ಹೇಳು ಹೋಗಪ್ಪಯ್ಯ ಕರ್ಕೊಂಡೋಗಿ ಅದೇನ್ ಬೇಕು ಅದನ್ನ ಕೊಡು ಸುಮ್ಕೆನೆ ನೀ ಲೈ ಸುಮಿ ನಾನೇನ್ ಕೊಡಕ್ಕಿಲ್ಲ ಅಂತ ಹೇಳುದ್ನ ನೀನ್ ಬಾ ಒಳಗಡಿಕೆ ಅಂತ ಹೇಳ್ತೀನಿ ತಾನೆ ಈಗ ನೋಡಿ ಈಚೆ ಕಡೆ ನಿಂತ್ಕೊಂಡು ನನ್ನ ಮಾನ ಮರೋದಿ ಕಳಿಬೇಕಲ್ಲ ಎಲ್ಲನೂ ಅದಕ್ಕೆ ಈಚೆ ಕಡೆ ನಿಂತ್ಕೊಂಡು ನೀನ್ ಕಳಿತಿದ್ಯಲ್ವಾ ಬಾ ಒಳಗಡಿಕೆ ನಾವೇನ್ ಕೊಡಕ್ಕಿಲ್ಲ ಅಂದ ಅದು ಹಬ್ಬ ದಿನ ಬಂದಿದೀಗ ನಾವೇನ್ ಕೊಡಕ್ಕಿಲ್ಲ ಅಂತ ಹೇಳ್ತಿದೀವ ಸರಿ ಬಾ ಒಳಗಡಿಕೆ ಏನು ಬೇಡ ಇವಾಗ ಎಲ್ರು ಬಂದ್ಬಿಟ್ಟು ಎಲ್ರಿಗೂ ಗೊತ್ತಾಗೈತಲ್ಲ ಈಗ ಅದಕ್ಕೆ ನಿಮ್ ಮಾನ ಮರೋದಿ ಹೋಯ್ತದೆ ಅಂತ ತಾನೇ ಕರಿತಿರೋದು ಏನು ಬೇಡ ಬಿಡು ನನ್ಗೆ ಏನು ಬೇಡ ನೀವೇ ಮಾಡಿ ಕಳಿ ಎಲ್ರು ಬಂದ್ಬಿಟ್ಟು ಮಂತಾಗ ತಂದು ಕೊಡ್ತಾರೆ ಎಲ್ರು ತಗಳಿ ಅಂತ ಹೇಳ್ಬಿಟ್ಟು ನೀವು ನೋಡಿದ್ರೆ ನನ್ಗೆ ಉಗು ತುಪ್ಪು ಆಗ್ತಾ ಇಲ್ಲ ಇದು ಒಳ್ಳೆ ಗೌರಿ ಹಬ್ಬ ಆಯ್ತಲ್ಲ ಇವ್ರಿಗೆ ಗೌರಿ ಹಬ್ಬದ ದಿನ ಇದು ಏನೇನು ಕೈಯ ಅಂತ ನಾಯಾಡ್ದಂಗೆ ಆಡ್ಕೊಂಡು ಇದು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವೆಲ್ಲನೂ ಬಡತದವ ಇವೆಲ್ಲನೂ ಅಯ್ಯೋ ಹೋಗಿ ಇವು ಕೇಳಕ್ಕೆ ಹೋಯ್ತೀವಲ್ಲ ನಮಗೆ ಬುದ್ಧಿ ಇಲ್ಲ ಏನು ಬುದ್ಧಿನ ಕೊಡ್ಬೇಕಿತ್ತೆ ಇವಳು ಆಟೋಕಿನ್ ಯಾರು ಕೊಟ್ಟರು ಬಾ ಏನೋ ಬಿಡ್ರಮ್ಮ ಏನೋ ಕೈಗೆ ಎಷ್ಟೈತೋ ಅಷ್ಟು ಕೊಟ್ಬಿಟ್ಟು ಕಳಿಸಿ ಹೆಣ್ಮಗಳಲ್ವಾ ಬೇಜಾರಾಯ್ತಾಳೆ ಬಾ ಸುಮಾ ಬಾ ಒಳಗಡಿಗೆ ಬಾ ಅರ್ಶನ ಕುಂಕುಮ ತಗೊಂಡೋಗಿ ಹೋಗಿವಂತೆ ಬಾ ಒಳಗಡಿಕೆ ಏನೋ ನಿನ್ ಬಲ್ವಂತ ಮಾಡ್ತಿದೀಗ ಅಂತ ಗೊತ್ತಾ ಇವನಷ್ಟೇ ಇಲ್ಲ ಅಂದಿದ್ರೆ ನಾನೇನ್ ಗೊತ್ತಾ ಇರಲಿಲ್ಲ ಯಾರ ಮಕ್ಕ ನೋಡ್ಕೊಂಡ್ವೆ ನಿನ್ನ ಅಣ್ಣಯ್ಯ ಅಲ್ವಾ ಅದಕ್ಕೆ ಕರೀತಿದೀಗ ಅಂತ ಹೇಳ್ಬಿಟ್ಟು ಮನೆಗೆ ಗೊತ್ತಾ ಇವನಿ ನಾನು ಸೊಸೆ ಕೇಳ್ತಾನೆ ಇರ್ತಾಳೆ ನಿಮ್ಮ ಅಣ್ಣ ಏನ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನೀವೂನು ಏನ್ ಕೊಡ್ತೀರ ನಾನು ನೋಡ್ತೀನಿ ಹಬ್ಬಕ್ಕೆ ಹುಡುಗಿ ಇಡ್ರಿಸ್ತಾಳೆ ರೀ ಕರ್ಕೊಂಬರಿ ಒಳಿಕೆ ಕೂತ್ಕೊಳ್ಳವ ಕುಂತ್ಕ ನನ್ ಸೊಸೆಗೆ ಸೀರೆ ಗೀರೆ ಎಲ್ಲ ತಂದ್ಬಿಟ್ಟೈತೆ ಅವ್ರ ಅಮ್ಮ ನೀವು ನೋಡ್ಬೇಕಣ ಹಂಗೆ ಕಾಂಚನ ಅವಳಲ್ಲ ಅದೇ ಹುಡ್ಗಿ ನಮ್ಮ ಮನೆ ಪಕ್ಕ ಐತಲ್ಲ ಅವ್ರ ಅಣ್ಣ ಅವಳಿಗೆ ಗೌರಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು 3,000 ಕೊಟ್ಬಿಟ್ಟು ಕಳ್ಸಿರೋದು ಗೊತ್ತಾ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಕೊಡ್ತಾರಮ್ಮ ಈಗ ಏನಿರೋರು ಏನೋ ಒಂದೊಂದು ಕೊಡ್ತಾನೆ ಇರ್ತಾರೆ ನೀನ್ ಕುಂತ್ಕ ಸುಮ್ಕೆ ನೀಯ ಹೆಂಗೋ ನಮ್ಮ ಅಣ್ಣ ಒಂದು 5,000 ಕೊಟ್ಬಿಟ್ರೆ ನನಗೆ ಆಯ್ತದೆ ಹೆಂಗೋ ಖರ್ಚಿಗೆ ಕೂಲಿನ ಅಲ್ಲಿಗೆ ಹೋಗೋದನ್ನ ತಪ್ತದೆ ನನ್ನ ಸಸ್ಯ ಹತ್ರ ಹೋಗ್ಬಿಟ್ಟು ಹೇಳ್ಕೋಬೋದು ನಮ್ಮ ಅಣ್ಣನೂ 5,000 ಕೊಟ್ಟ ಅಂತ ಇನ್ನೊಂದು ಅಣ್ಣನ ಮನೆಗೆ ಹೋಗ್ಬೇಕು ಆಮೇಕಿಂದ ರೀ ಇಲ್ಲಿ ಬರ್ರಿ ಇಲ್ಲಿ ಇದು ಅಡ್ಕೆಲೆಲ್ಲ ತೆಕ್ಕೊಂಡು ಬನ್ನಿ ಇಲ್ಲಿ ಬಿಡು ನನ್ನ ಸೊಸೆ ನನಗೆ ಅವಮಾನ ಮಾಡ್ತಾಳೆ ನನ್ನೇ ಆಡ್ಕತಾಳೆ ನನಗೆ ಇಲ್ದಿರೋದೆಲ್ಲ ಉತ್ತರ ಮಾಡ್ತೀಯಾ ಲೈ ಬತ್ತಿ ನಿನಗೈತೆ ಶಾಂತಮ್ಮ ನಿನ್ನ ಹತ್ರ ಯಾವ್ದನ ಜಾಕೆಟ್ ಪೀಸ್ ಇದ್ರೆ ಕೊಡಿಲಿ ಜಾಕೆಟ್ ಪೀಸ್ ಹಂಗೆ 2 ಬಾಳೆಹಣ್ಣಿ ಕೊಡಿಲಿ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಕಳ್ಸಣ ಏನು ಕೋಟಿ ದುಡ್ಡು ಬಂದೈತೆ ಜಾಕೆಟ್ ಪೀಸ್ ಕಳಿಸ್ತಾಳ ಜಾಕೆಟ್ ಪೀಸ್ ಎಲ್ಲ ಇಕ್ಕಿದ್ರೆ ನಾನು ಮುಟ್ಟೋದೇನೇ ಇಲ್ಲ ಅಷ್ಟೇನೇ ಯಾಕೆ ಮುಟ್ಬೇಕು ದುಡ್ಡು ಕೊಡ್ತಾರೆ ಅನ್ಕೊಂಡ್ರೆ ಜಾಕೆಟ್ ಪೀಸು